ನೋಡಿ, ಕ್ಲಾಕ್ ಪಲ್ಸ್ JK ಫ್ಲಿಪ್ ಫ್ಲಾಪ್ ಅಲ್ಲಿ ಕ್ಲಾಕ್ ಪಲ್ಸ್ ಅನ್ನ ನಾವು ಹೀಗೆ ಕೊಡ್ತೇವೆ ಅಂತ ಇಟ್ಕೊಳ್ಳಿ. ಓಕೆ, ಈ ತರ ಕ್ಲಾಕ್ ಪಲ್ಸ್ ಕೊಡ್ತಾ ಇದ್ದೇವೆ. ಸೊ ಈ ಕ್ಲಾಕ್ ಪಲ್ಸಿನ ಹೈ ಸ್ಟೇಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕ್ಲಾಕ್ ಹೈ ಇದ್ದಾಗ ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ಎಲ್ಲ ಅಲ್ವಾ. ಕ್ಲಾಕ್ ಹೈ ಇದ್ದಾಗ 0110 ಕಂಡೀಷನ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅದು ಸೆಟ್ ರೀಸೆಟ್ ಆಗಿ ಹಾಗೆ ನಿಂತು ಬಿಡ್ತದೆ. ಬಟ್ 1 and 1 ಆದಾಗ, ಜೆ ಮತ್ತೆ ಕೆ 1 and 1 ಆದಾಗ ನಾವು ಈಗಲೇ ನೋಡಿದೆವು ಅದೇನಾಗ್ತದೆ, ಕಂಟಿನ್ಯೂಸ್ ಆಗಿ ಟಾಗಲ್ ಆಗ್ತಾ ಹೋಗ್ತದೆ, ಸರಿಯಲ್ಲ. ಸೊ ಕ್ಲಾಕ್ ಹೈ ಇರುವಷ್ಟು ಹೊತ್ತು ಟಾಗಲ್ ಆಗ್ತಾನೇ ಇರ್ತದೆ. ಸೊ ನಾವ್ ಈ ಕ್ಲಾಕ್ ಪೀರಿಯಡ್ ಅನ್ನ ಇಲ್ಲಿಂದ ಇಲ್ಲಿವರೆಗೆ ಟಿ ಅಂತ ತಗೊಂಡ್ರೆ ಇದು ಕ್ಲಾಕ್ ಪೀರಿಯಡ್. ಈ ಒಂದು ಪಾಸಿಟಿವ್ ಸೈಕಲ್ ಮತ್ತೊಂದು ನೆಗೆಟಿವ್ ಸೈಕಲ್ ಸೇರಿದ್ರೆ ಅದು ಟೈಮ್ ಪೀರಿಯಡ್ ಅದರದ್ದು. ಸೊ ಈ ಹೈ ಪೀರಿಯಡ್ ಅಲ್ಲಿ ಇದನ್ನ ಹೀಗೆ ದೊಡ್ಡದಾಗಿ ಬರೆಯುವ, ಇದನ್ನ ನಾವೀಗ ಸಣ್ಣ ಸಣ್ಣ ಪೀರಿಯಡ್ಸ್ ಆಗಿ ಹೀಗೆ ತಗೊಳ್ಬಹುದು ಅಲ್ವಾ. ಇದನ್ನ ನಾವು ಡೆಲ್ಟಾ ಟಿ ಅಂತ ಕರೆದ್ರೆ ಸ್ಮಾಲ್ ಟೈಮ್ ಪೀರಿಯಡ್. ಸೊ ಒಂದು ಸ್ಮಾಲ್ ಟೈಮ್ ಪೀರಿಯಡ್ ಅಲ್ಲಿ ಅದು ಕ್ಯೂ 0 ಇರ್ಬೋದು. ಸೊ ಒಂದು ಡೆಲ್ಟಾ T1 ಅಂತ ಬರೆದ್ರೆ ಕ್ಯೂ ಇಸ್ ಈಕ್ವಲ್ ಟು 0. ಆಮೇಲೆ ಡೆಲ್ಟಾ T2 ಅಲ್ಲಿ ಕ್ಯೂ ಇಸ್ ಈಕ್ವಲ್ ಟು 1. ಸೊ ಡೆಲ್ಟಾ T3 ಬರುವಾಗ ಕ್ಯೂ ಇಸ್ ಈಕ್ವಲ್ ಟು ಅಗೈನ್ 0. ಟಾಗಲ್ ಆಗ್ತಾ ಹೋಗ್ತದೆ. ಸೊ ಇದನ್ನ ಸಣ್ಣ 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 ನಾವು ಡಿವಿಷನ್ಸ್ ಮಾಡಿದ್ರೆ ಆಗ ಕ್ಲಾಕ್ ಹೈ ಇರ್ಬೇಕು ಅಷ್ಟೇ. ಅದಕ್ಕೆ ಒಟ್ಟಾರೆ ಈ ಜೆ ಮತ್ತೆ ಕೆ ಹೈ ಅನ್ ಮಾಡಿಬಿಟ್ಟಿದ್ದೇವೆ ನಾವು. ಕ್ಯೂ ಏನಾಗ್ತದೆ, ಈ ತರ 0 1 1 0 1 0 ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಎಟ್ ದ ಎಂಡ್ ಆಫ್ ದ ಏನು ಈ ಕ್ಲಾಕ್ ಪಲ್ಸ್, ಹೈ ಲೆವೆಲ್ ಉಂಟಲ್ಲ, ಈ ಎಂಡಿಗೆ ಬರುವಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ಪ್ರೀವಿಯಸ್ ಸ್ಟೇಟ್ 0 ಇದ್ರೆ ಅದು ಟಾಗಲ್ ಆಗಿ 1 ಅಲ್ಲಿ ನಿಲ್ಬೇಕು. ಟಾಗಲ್ ಆಗ್ಬೇಕು ಅಂದ್ರೆ 0 ಇದ್ರೆ ಪ್ರೀವಿಯಸ್ ಸ್ಟೇಟ್ ಟಾಗಲ್ ಆಗಿ 1 ಗೆ ಬಂದು ನಿಲ್ಬೇಕು. ಅದೇ 1 ಇದ್ರೆ ಟಾಗಲ್ ಆಗಿ 0 ಗೆ ಬಂದು ನಿಲ್ಬೇಕು. ಓಕೆ, ಟಾಗ್ಲಿಂಗ್ ಅಂದ್ರೆ ಹಾಗೆ. ಅದು ಆ ಕ್ಲಾಕ್ ಪಲ್ಸಿನ ಎಂಡಿಗೆ ಬರುವಾಗ ಈ ರೀತಿ ಚೇಂಜ್ ಆಗಿ ನಿಲ್ಬೇಕು. ಬಟ್ ಇಲ್ಲಿ ಏನಾಗ್ತದೆ, ಈ ಸಣ್ಣ ಸಣ್ಣ ಕ್ಲಾಕ್ ಪಲ್ಸ್ ಗಳು ನಾವು ಈಗ ಕನ್ಸಿಡರ್ ಮಾಡಿದೇವಲ್ಲ ಡೆಲ್ಟಾ ಟಿ ಅಂತ, ಈ ಫ್ಲೋ ಇದೆಯಲ್ಲ, ನಾವಿಲ್ಲಿ ಈಗ ಚೇಂಜ್ ಮಾಡಿದೇವಲ್ಲ, ಕ್ಯೂ ಇಸ್ ಈಕ್ವಲ್ ಟು 0 ಆದಾಗ 0 to 1 ಆದಾಗ ಇದಕ್ಕೆ ತಗೊಂಡೆವು, N4 ಗೆ ತಗೊಂಡೆವು, ಅದೇ ಬಂದು N2 ಗೆ ತಗೊಂಡೆವು. ಓಕೆ, ಸೊ ಈ N4 ಅಥವಾ N2 ಎಷ್ಟು ಫಾಸ್ಟ್ ಅದನ್ನ ಪ್ರೋಸೆಸ್ ಮಾಡ್ತದೆ, ಅರ್ಥ ಆಗ್ತಾ ಉಂಟಾ? ಆ ಸರ್ಕ್ಯೂಟ್ ಅದಕ್ಕೆ ಸಿಕ್ಕಿದಂತ ಇನ್ಪುಟ್ ಅನ್ನ ಎಷ್ಟು ಫಾಸ್ಟ್ ಆಗಿ ಪ್ರೋಸೆಸ್ ಮಾಡಿ ಔಟ್ಪುಟ್ ಕೊಡ್ತದೆ, ಸೊ ಅದನ್ನ ಡಿಪೆಂಡ್ ಆಗಿಕೊಂಡು ಇದು ಟಾಗಲ್ ಆಗ್ತದೆ, ಫೈನಲ್ ಔಟ್ಪುಟ್ ಟಾಗಲ್ ಆಗ್ತದೆ. ಸೊ ನಾವು ಅದನ್ನ ಪ್ರೊಪಗೇಷನ್ ಡಿಲೇ ಅಂತ ಕರೆದಿದ್ದೇವೆ. ಡು ಯು ರಿಮೆಂಬರ್ ದಟ್ ವರ್ಡ್, ಪ್ರೊಪಗೇಷನ್ ಡಿಲೇ? ಓಕೆ, ಯಾವುದೇ ಒಂದು ಡಿಜಿಟಲ್ ಸರ್ಕ್ಯೂಟ್ ಅದಕ್ಕೆ ಬಂದಂತ ಇನ್ಪುಟ್ ಅನ್ನ ಪ್ರೋಸೆಸ್ ಮಾಡ್ಲಿಕ್ಕೆ ತಗೊಳ್ಳುವಂತ ಟೈಮ್ ಅದು. ಸೊ ದಟ್ ಇಸ್ ಕಾಲ್ಡ್ ಆಸ್ ಪ್ರೊಪಗೇಷನಲ್ ಡಿಲೇ. ಇನ್ಪುಟ್ ಕೊಟ್ಟ ತಕ್ಷಣ ಏನು ಔಟ್ಪುಟ್ ಬರುದಿಲ್ಲ, ಅದರದ್ದೇ ಆದಂತ ಒಂದು ಡಿಲೇ ಅಂತ ಇರ್ತದೆ. ಸೊ ದಟ್ ವಿಲ್ ಬಿ ಇನ್ ಮಿಲಿ ಸೆಕೆಂಡ್ಸ್ ಆರ್ ನ್ಯಾನೋ ಸೆಕೆಂಡ್ಸ್, ಮೈಕ್ರೋ ಸೆಕೆಂಡ್ಸ್, ಅದು ಡಿಪೆಂಡ್ಸ್ ಅಪಾನ್ ದ ಡಿಜಿಟಲ್ ಸರ್ಕ್ಯೂಟ್. ಸೊ ಆ ಪ್ರೊಪಗೇಷನಲ್ ಡಿಲೇ ಎಷ್ಟುಂಟು ಅದನ್ನ ಡಿಪೆಂಡ್ ಆಗಿಕೊಂಡು ಇಲ್ಲಿ ಈಗ ನಮ್ಗೆ ಔಟ್ಪುಟ್ ಟಾಗಲ್ ಆಗ್ತದೆ. ಆದ್ರಿಂದ ಪ್ರೊಪಗೇಷನಲ್ ಡಿಲೇ ಎಷ್ಟಾದ್ರೂ ಇರ್ಬೋದು ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇದು ಅಥವಾ ಈ ಡಿವೈಸ್ ಗಳದ್ದು. ಸೊ ಈ ಎಂಡಿಗೆ ಬರುವಾಗ, ಕ್ಲಾಕ್ ಪಲ್ಸಿನ ಎಂಡಿಗೆ ಬರುವಾಗ ಎಕ್ಸಾಕ್ಟ್ಲಿ ಟಾಗಲ್ ಆಗಿ ನಿಲ್ತದೆ ಅಂತ ನಮಗೆ ಗೊತ್ತಿಲ್ಲ. ಓಕೆ, ನಿಲ್ಲೇಬೇಕು ಅಂತ ಏನಿಲ್ಲ, ಎಕ್ಸಾಕ್ಟ್ಲಿ ಟಾಗಲ್ ಆಗಿ ನಿಲ್ಲೇಬೇಕು ಅಂತ ಏನಿಲ್ಲ. ಅದು ಪ್ರೀವಿಯಸ್ ಸ್ಟೇಟ್ 0 ಇದ್ರೆ ಟಾಗಲ್ ಆಗ್ಬೇಕು ಅಂದ್ರೆ 1 ಗೆ ಬಂದು ನಿಲ್ಬೇಕು ನಮ್ಮ ಪ್ರಕಾರ. ಹಾಗೆ ಆಗ್ಬೇಕು ಅಂತ ಏನಿಲ್ಲ, 0 ಇದ್ದದ್ದು 0 ನಿಲ್ಬಹುದು. T3 ಆಗಿ T4 ಲಾಸ್ಟ್, ಡೆಲ್ಟಾ T4 ಲಾಸ್ಟ್ ಸೆಗ್ಮೆಂಟ್ ಇಲ್ಲಿಗೆ ಮುಗೀತು ಅಂತ ಆಗುವಾಗ ಇಲ್ಲಿ ಇದೀಗ 1 ಬಂದ್ರೆ ಟಾಗಲ್ ಆಯ್ತು ಅಂತ ಹೇಳ್ತೇವೆ, 0 ದಿಂದ 1 ಬಂತು ಅಂತ. ಅದೇ ಇದು ನೆಕ್ಸ್ಟ್ 0 ನಿಂತ್ರೆ ಬೈ ಚಾನ್ಸ್, ಆಗ ಅದು ಟಾಗಲ್ ಆಗ್ಲಿಲ್ಲ, ನಾವೇನ್ ಎಣಿಸ್ತೇವೋ ಪ್ರೀವಿಯಸ್ ಸ್ಟೇಟ್ ಅಲ್ಲೇ ಉಂಟಲ್ಲ ಅಂತ ಎಣಿಸ್ತೇವೆ, ಇಸಂತೆ. ಸೊ ಆ ಸ್ಟೇಟ್ ಅನ್ನ ಅವಾಯ್ಡ್ ಮಾಡ್ಬೇಕು. ಈಗ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬರ್ತಾ ಇರುವಂತ ಕ್ಲಾಕ್ ಪಲ್ಸ್ ಅಲ್ಲಿ, ಹೈ ಪಲ್ಸ್ ಅಲ್ಲಿ ಅದು ಈ ತರ ಚೇಂಜ್ ಆಗ್ಬಾರ್ದು, ಒಂದೇ ಸಲ ಚೇಂಜ್ ಆಗ್ಬೇಕು. ಈ ಹೈ ಪಲ್ಸಿಗೆ ಒಂದೇ ಸಲ 0 ಇದ್ದದ್ದು 1 ಆಗಿ ನಿಂತು ಬಿಡ್ಬೇಕು. ಇಟ್ ಮಸ್ಟ್ ನಾಟ್ ಚೇಂಜ್ ಅಗೈನ್ ಅಂಡ್ ಅಗೈನ್ ಕನ್ಸಿಡರಿಂಗ್ ದ ಹೈ ಲೆವೆಲ್ ಆಸ್ ಡಿಫ್ರೆಂಟ್ ಕ್ಲಾಕ್ ಪಲ್ಸಸ್. ಅರ್ಥ ಆಯ್ತಾ? ಸೊ ದಿಸ್ ಕಂಡೀಷನ್ ಅದು ಬೇರೆ ಬೇರೆ ಕ್ಲಾಕ್ ಪಲ್ಸ್ ಅಂತ ಕನ್ಸಿಡರ್ ಮಾಡ್ತದಲ್ಲ,
ಈ ಹೈ ಲೆವೆಲ್ ಅನ್ನ ತುಂಡು ಮಾಡಿದಾಗೆ ಅದು ಬೇರೆ ಬೇರೆ ಕ್ಲಾಕ್ ಪಲ್ಸ್ ಅಂತ ಅಥವಾ ಹೈ ಲೆವೆಲ್ ಅಂತ ಅದನ್ನ ಕನ್ಸಿಡರ್ ಮಾಡಿ ಔಟ್ಪುಟ್ ಟಾಗಲ್ ಮಾಡ್ತಾ ಇದೆಯಲ್ಲ, that condition is called as race around condition. ಓಕೆ, ರೇಸ್ ಅರೌಂಡ್ ಕಂಡೀಷನ್ ಅಂತ ಕರೀತಾರೆ ಅದನ್ನ. ರೇಸ್ ಅರೌಂಡ್ ಅಂದ್ರೆ ಅದು ಓಡ್ತಾನೆ ಇರುದು, ರೇಸಿಂಗ್, ಚೇಂಜ್ ಆಗ್ತಾನೆ ಇರುದು, ಆ ಕ್ಲಾಕ್ ಸಿಗ್ನಲ್ ಅಲ್ಲಿ ಚೇಂಜ್ ಆಗ್ತಾನೆ ಇರುದನ್ನ ರೇಸ್ ಅರೌಂಡ್ ಕಂಡೀಷನ್ ಅಂತ ಕರೆಯೋದು. ಓಕೆ, ಸೊ ಈ ರೇಸ್ ಅರೌಂಡ್ ಕಂಡೀಷನ್ ಅನ್ನ ನಾವು ಓವರ್ಕಮ್ ಮಾಡ್ಬೇಕು. ಈಗ ನಮ್ಮ ಈ JK ಫ್ಲಿಪ್ ಫ್ಲಾಪ್ ಅಲ್ಲಿ ಆಗ್ಲಿಲ್ಲ, ಅದು ಓವರ್ಕಮ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಕರೆಕ್ಟ್ ಆಗಿ ವರ್ಕ್ ಆಗದೇ ಇರಬಹುದು. ಸರಿ ಅಲ್ಲ, ನಮಗೆ ಬೇಕಾದಂತ ಪ್ರಾಪರ್ ಔಟ್ಪುಟ್ ಸಿಗದೇ ಇರಬಹುದು. ಸೊ ಟು ಅವಾಯ್ಡ್ ದಟ್ ರೇಸ್ ಅರೌಂಡ್ ಕಂಡೀಷನ್, this same JK flip flop is modified a little bit. Okay, that is called as master slave JK flip flop. Master slave JK flip flop. Okay, so JK flip flop ಅನ್ನೇ ಸ್ವಲ್ಪ ಮಾಡಿಫೈ ಮಾಡಿ ಮಾಸ್ಟರ್ ಸ್ಲೇವ್ ಅಂತ ಮಾಡಿದ್ರು. ಏನು ಹಾಗಂದ್ರೆ ಮಾಸ್ಟರ್ ಸ್ಲೇವ್ ಅಂದ್ರೆ ಡೆಫಿನೆಟ್ಲಿ there are two flip flops in the JK flip, this master slave flip flop. One flip flop acts as the master and the other flip flop acts as the slave. ಅರ್ಥ ಆಗ್ತಾ ಉಂಟಾ? ಒಂದು ಫ್ಲಿಪ್ ಫ್ಲಾಪ್ ಮಾಸ್ಟರ್ ತರ ವರ್ಕ್ ಆಗ್ಬೇಕು, ಇನ್ನೊಂದು ಫ್ಲಿಪ್ ಫ್ಲಾಪ್ ಸ್ಲೇವ್ ತರ ವರ್ಕ್ ಆಗ್ಬೇಕು. ಸೊ ಇದನ್ನ ನಾವು ಮೇನ್ ಆಗಿ ಯೂಸ್ ಮಾಡೋದು ಯಾತಕ್ಕೋಸ್ಕರ, ಟಾಗಲ್ ಕಂಡೀಷನ್ ಬರುವಾಗ ಇರುವಂತ ಆ ರೇಸ್ ಅರೌಂಡ್ ಕಂಡೀಷನ್ ಅನ್ನ, ಇಂಡೆಫಿನೆಟ್ ಔಟ್ಪುಟ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಹೇಗಿದೆ ಅದನ್ನ ಹೇಗಿದೆ ಅಂತ ನೋಡೋಣ. ಸೊ ಬ್ಲಾಕ್ ಡಯಾಗ್ರಾಮ್ ಅಪ್ರೋಚ್ ಅಂತ ಆದ್ರೆ ಬರೀ ನಾವು ಇಷ್ಟೇ ಬರಿಬಹುದು. ಸೊ ಮಾಸ್ಟರ್ ಸ್ಲೇವ್ ಅಲ್ಲಿ ಮಾಸ್ಟರ್ ಫ್ಲಿಪ್ ಫ್ಲಾಪ್ JK, ಮಾಸ್ಟರ್ ಫ್ಲಿಪ್ ಫ್ಲಾಪ್ JK, ಸ್ಲೇವ್ ಫ್ಲಿಪ್ ಫ್ಲಾಪ್ SR ಅಥವಾ RS, SR ಫ್ಲಿಪ್ ಫ್ಲಾಪ್ ಅಥವಾ RS ಫ್ಲಿಪ್ ಫ್ಲಾಪ್. ಸೊ ಮಾಸ್ಟರ್ ಅಂದ್ರೆ ಓನರ್, ಸ್ಲೇವ್ ಅಂದ್ರೆ ಯಾರೋ ಕೆಲ್ಸದವ್ರ ತರ, ಸರಿಯಲ್ಲ. ಮಾಸ್ಟರ್ ಹೇಳಿದಾಗೆ ಈಗ ಸ್ಲೇವ್ ಕೇಳ್ಬೇಕು. ಅರ್ಥ ಆಗ್ತಾ ಉಂಟಾ? ಸೊ ಮಾಸ್ಟರಿನ ಔಟ್ಪುಟ್ ಅನ್ನ ಡಿಪೆಂಡ್ ಆಗಿಕೊಂಡು ಸ್ಲೇವ್ ವರ್ಕ್ ಮಾಡೋದು. ಈಗ ಮಾಸ್ಟರ್ ಆನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾತ್ರ ಈಗ ಸ್ಲೇವ್ ಆನ್ ಆಗ್ಬೇಕು. ಓಕೆ, ಸೊ JK ಫ್ಲಿಪ್ ಫ್ಲಾಪಿನ ಔಟ್ಪುಟ್ ಅನ್ನ ನಾವು SR ಫ್ಲಿಪ್ ಫ್ಲಾಪಿಗೆ ಇನ್ಪುಟ್ ಆಗಿ ತಗೊಳ್ತೇವೆ, ಮತ್ತು ಕ್ಲಾಕ್ ಪಲ್ಸ್ ಅನ್ನ ಏನ್ ಮಾಡ್ತೇವೆ ಅಂದ್ರೆ ಎರಡು ಕ್ಲಾಕ್ ಡೇ, JK ಕೂಡ ಕ್ಲಾಕ್ ಡೇ, SR ಫ್ಲಿಪ್ ಫ್ಲಾಪ್ ಕೂಡ ಕ್ಲಾಕ್ ಡೇ, ಕ್ಲಾಕ್ ಪಲ್ಸ್ ಅನ್ನ ಎಟ್ ಎ ಟೈಮ್ ಎರಡಕ್ಕೂ ಕೊಡೋದಿಲ್ಲ. ಸೊ JKಗೆ ಕ್ಲಾಕ್ ಪಲ್ಸ್ ಸಿಗುವಾಗ ಮಾಸ್ಟರಿಗೆ ಕ್ಲಾಕ್ ಪಲ್ಸ್ ಸಿಗೋದಿಲ್ಲ, ಅಥವಾ ಮಾಸ್ಟರಿಗೆ ಕ್ಲಾಕ್ ಪಲ್ಸ್ ಇರುವಾಗ JKಗೆ ಕ್ಲಾಕ್ ಪಲ್ಸ್ ಇರೋದಿಲ್ಲ. ಓಕೆ, ಸೊ ಮಾಸ್ಟರ್ ಸ್ಲೇವ್ ಅನ್ನ ಈಗ ಬೇರೆ ಬೇರೆ ಮಾಡ್ತಾ ಇರೋದು ಬರೇ ಕ್ಲಾಕ್ ಪಲ್ಸ್ ಮಾತ್ರ. ಅರ್ಥ ಆಗ್ತಾ ಉಂಟು? ಮಾಸ್ಟರ್ ಸ್ಲೇವ್ ಅಲ್ಲಿ ಎರಡು ಫ್ಲಿಪ್ ಫ್ಲಾಪ್ಸ್ ಅನ್ನ ಕಂಬೈನ್ ಮಾಡ್ತಾ ಇದ್ದೇವೆ, ಒಂದು JK ಫ್ಲಿಪ್ ಫ್ಲಾಪ್, ಇನ್ನೊಂದು SR ಫ್ಲಿಪ್ ಫ್ಲಾಪ್. ಸೊ JK ಫ್ಲಿಪ್ ಫ್ಲಾಪ್ ಮಾಸ್ಟರ್ ಫ್ಲಿಪ್ ಫ್ಲಾಪ್ ತರ ವರ್ಕ್ ಆಗ್ತದೆ, SR ಫ್ಲಿಪ್ ಫ್ಲಾಪ್ ಸ್ಲೇವ್ ಫ್ಲಿಪ್ ಫ್ಲಾಪ್ ತರ ವರ್ಕ್ ಆಗ್ತದೆ. ಸೊ ಯಾಕೆ ಬೇಕು ನಮಗಿದು? ಬರೇ JK ಫ್ಲಿಪ್ ಫ್ಲಾಪ್ ಅನ್ನ ಯೂಸ್ ಮಾಡಿದ್ರೆ ಅದರಲ್ಲಿ ರೇಸ್ ಅರೌಂಡ್ ಕಂಡೀಷನ್ ಇಂದಾಗಿ ಟಾಗ್ಲಿಂಗ್ ಸ್ಟೇಟ್, ವೆನ್ J is equal to 1, K is equal to 1, ಆ ಬರುವಂತ ಔಟ್ಪುಟ್ ಟಾಗ್ಲಿಂಗ್ ಸ್ಟೇಟ್ ಅಲ್ಲಿ ಇರ್ತದೆ. ಆ ಟಾಗ್ಲಿಂಗ್ ಸ್ಟೇಟ್ ಅನ್ಸರ್ಟೈನ್ ಆಗಿ ಎಂಡ್ ಆಗ್ಬಹುದು. ಟು ಅವಾಯ್ಡ್ ದಟ್ ವಿ ಗೋ ಫಾರ್ ಮಾಸ್ಟರ್ ಅಂಡ್ ಸ್ಲೇವ್ ಫ್ಲಿಪ್ ಫ್ಲಾಪ್. ಸೊ ಮಾಸ್ಟರ್ ಇಸ್ ದ ಮಾಸ್ಟರ್. ಓಕೆ, ಸೊ ಅದು ಮಾಸ್ಟರ್ ತರ ವರ್ಕ್ ಆಗ್ತದೆ. JK ಫ್ಲಿಪ್ ಫ್ಲಾಪ್ ಮಾಸ್ಟರ್ ತರ ವರ್ಕ್ ಆಗ್ತದೆ, ಸ್ಲೇವ್ SR ಫ್ಲಿಪ್ ಫ್ಲಾಪ್ ಅಥವಾ RS ಫ್ಲಿಪ್ ಫ್ಲಾಪ್ ಸ್ಲೇವ್ ತರ ವರ್ಕ್ ಆಗ್ತದೆ. ಅಂದ್ರೆ ಎರಡೂ ಕೂಡ ಎಟ್ ಎ ಟೈಮ್ ವರ್ಕ್ ಆಗುದಿಲ್ಲ. ಮಾಸ್ಟರ್ ವರ್ಕ್ ಆಗುವಾಗ ಸ್ಲೇವ್ ವರ್ಕ್ ಆಗುದಿಲ್ಲ, ಸ್ಲೇವ್ ವರ್ಕ್ ಆಗುವಾಗ ಮಾಸ್ಟರ್ ವರ್ಕ್ ಆಗುದಿಲ್ಲ. ಓಕೆ, ಲೆಟ್ us see how this works. ಇದರ ಬ್ಲಾಕ್ ಡಯಾಗ್ರಾಮ್ ಅಪ್ರೋಚ್ is like this. ಇಲ್ಲಿ ನಾವು ಇನ್ಪುಟ್ JK ತಗೊಳ್ಳೋದು,
It is negative edge trigger. Master slave is always negative edge triggered. So output is Q and Q complement. MS JK flip flop anta bardre aaytu. See here we used two more inputs. Even for the JK flip flop we use these two inputs, that is preset and clear. Okay, this is the block diagram of master slave flip flop, master slave JK flip flop. So preset matte clear andre enu anta. Okay, before studying the working of this master slave, let us see what is preset and clear. So preset ಅಂದ್ರೆ ಮೊದಲೇ ನಾವು ಸೆಟ್ ಮಾಡಿ ಇಡಬೇಕು ಔಟ್ಪುಟ್ ಅನ್ನ. ನಮಗೆ ಔಟ್ಪುಟ್ ಅನ್ನ ಪ್ರೀಸೆಟ್ ಮಾಡಿ ಇಡಬೇಕು, 1 ಅಥವಾ 0 ಗೆ ಪ್ರೀಸೆಟ್ ಮಾಡಿ ಇಡಬೇಕು. ಸಿ ಅಬ್ಸರ್ವ್ ಹಿಯರ್, ಇಟ್ ಇಸ್ there is a bubble for preset. That means it is active low. Preset is active when the input given to preset terminal is low. Even clear is active when the input given to this clear terminal is low. Okay, so preset ಮಾಡಬೇಕು. ನಮಗೆ ಈಗ Q is equal to 1 ಅಂತ ಪ್ರೀಸೆಟ್ ಮಾಡಿ ಇಡಬೇಕು. ಇನಿಷಿಯಲಿ ಪ್ರೀಸೆಟ್ ಮಾಡಿ ಇಡಬೇಕು ನಮ್ದು ಯಾವುದೋ ಒಂದು ಅಪ್ಲಿಕೇಶನ್ ಗೆ. ಆಗೇನ್ ಮಾಡ್ಬೇಕು ಅಂದ್ರೆ ನಾವು ಪ್ರೀಸೆಟ್ ಟರ್ಮಿನಲ್ ಅನ್ನ 0 ಮಾಡ್ಬೇಕು. ಓಕೆ, ಪ್ರೀಸೆಟ್ ಟರ್ಮಿನಲ್ ಇಸ್ ಮೇಡ್ 0, ಕ್ಲಾಕ್ ಇಸ್ ಆಲ್ಸೋ ಮೇಡ್ 0, ಆಮೇಲೆ ಕ್ಲಿಯರ್ ಟರ್ಮಿನಲ್ ಇಸ್ ಮೇಡ್ 1. ಇದಿಷ್ಟು ಇದ್ರೆ ಆಗ ನಾವು ನಮಗೆ ಬೇಕಾದಂತ ವ್ಯಾಲ್ಯೂಗೆ ಪ್ರೀಸೆಟ್ ಮಾಡಿಡ್ಲಿಕ್ಕೆ ಆಗ್ತದೆ. Q ಕ್ಯಾನ್ ಬಿ ಪ್ರೀಸೆಟ್ ಟು 1. ಓಕೆ, ಅದೇ Q ಅನ್ನ 0 ಅಂತ ಕ್ಲಿಯರ್ ಮಾಡಿ ಇಡ್ಬೇಕು. ಕ್ಲಿಯರ್ ಇಸ್ ನಥಿಂಗ್ ಬಟ್ ಕ್ಲಿಯರಿಂಗ್ ದ ಔಟ್ಪುಟ್. Q ಇಸ್ ಮೇಡ್ 0. ಆಗೇನ್ ಮಾಡುದು, ಪ್ರೀಸೆಟ್ ಅನ್ನ 1 ಗೆ ಇಡುದು, ಕ್ಲಿಯರ್ ಅನ್ನ 0 ಮಾಡುದು. ಇಟ್ ಇಸ್ ಆಕ್ಟಿವ್ ಲೋ. ಕ್ಲಿಯರ್ ಅನ್ನ 0 ಮಾಡಿದ ಕೂಡಲೇ ಔಟ್ಪುಟ್ ಲೋ ಆಗ್ತದೆ along with the clock. Clock is not considered, clock is 0. ಕ್ಲಾಕ್ ಇಲ್ಲದೆ ಇರುವಾಗ, ಓಕೆ, ಕ್ಲಾಕ್ ಇಲ್ಲದೆ ಇರುವಾಗ ಕ್ಲಿಯರ್ ಅನ್ನ 0 ಮಾಡಿ ಪ್ರೀಸೆಟ್ ಅನ್ನ ಹೈ ಇಟ್ರೆ ಪ್ರೀಸೆಟ್ ಆಗ ವರ್ಕ್ ಆಗುದಿಲ್ಲ, ಕ್ಲಿಯರ್ ವರ್ಕ್ ಆಗ್ತದೆ. ಸೊ ಕ್ಲಿಯರ್ ಮಾಡುದಂದ್ರೇನು, ಔಟ್ಪುಟ್ ಅನ್ನ 0 ಮಾಡಿ ಬಿಡುದು. ಓಕೆ, ಫ್ಯೂ ಪರ್ಪಸಸ್, ಯಾವ್ದಾದ್ರು ಪ್ರೀವಿಯಸ್ ಔಟ್ಪುಟ್ ಇದ್ರೆ, ನಾವೀಗ ಅಲ್ಲಿ ಹೇಳ್ತಾ ಇದ್ದೇವಲ್ಲ JK ಫ್ಲಿಪ್ ಫ್ಲಾಪ್ ಗಳಲ್ಲಿ ಪ್ರೀವಿಯಸ್ ಔಟ್ಪುಟ್ ಅಂತ 1 ಇದ್ರೆ ನಾವು ಅದನ್ನ 0 ಮಾಡಿ ಇಡ್ಬೇಕು. ಆಗ ನಾವೇನ್ ಮಾಡ್ಬೇಕು, ಕ್ಲಿಯರ್ ಟರ್ಮಿನಲ್ ಅನ್ನ ಅದಕ್ಕೆ ಆ ಟರ್ಮಿನಲ್ಗೆ ಇನ್ಪುಟ್ 0 ಆಗಿ ಕೊಟ್ರೆ ಔಟ್ಪುಟ್ 0 ಆಗಿ ಇರ್ತದೆ. ಆಮೇಲೆ ನಾವು ನಮ್ಮ ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಗಳನ್ನ ಕುಟ್ಕೊಂಡು ಆಪರೇಷನ್ಸ್ ಅನ್ನ ನೋಡ್ಕೊಳ್ಬಹುದು. ಸೊ ನಾರ್ಮಲ್ ವರ್ಕಿಂಗಿಗೆ ಇದು JK ಫ್ಲಿಪ್ ಫ್ಲಾಪ್ ತರ ವರ್ಕ್ ಆಗ್ಬೇಕು ಅಥವಾ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ ತರ ವರ್ಕ್ ಆಗ್ಬೇಕು ಅಂತ ಆದ್ರೆ, ಸೊ ನಾರ್ಮಲ್ ವರ್ಕಿಂಗಿಗೆ ನಾವು ಯಾವಾಗ್ಲೂ ಪ್ರೀಸೆಟ್ ಮತ್ತು ಕ್ಲಿಯರ್ ಎರಡನ್ನು ಕೂಡ ಹೈ ಮಾಡಿ ಇಡ್ತೇವೆ. ಪ್ರೀಸೆಟ್ ಅಂಡ್ ಕ್ಲಿಯರ್ ಬೋತ್ ಆರ್ ಮೇಡ್ ಹೈ. ಈಗ ಕ್ಲಾಕ್ 0 ಇದ್ರೆ ಪ್ರೀವಿಯಸ್ ಸ್ಟೇಟ್ ಅಲ್ಲಿ ಇರ್ತದೆ. ಕ್ಲಾಕ್ ಹೈ ಆದ ಕೂಡಲೇ J ಮತ್ತೆ K ಯ ವ್ಯಾಲ್ಯೂಸ್ ಏನಿದೆ ಅದಕ್ಕೆ ಡಿಪೆಂಡ್ ಆಗಿಕೊಂಡು ಔಟ್ಪುಟ್ ಬರ್ತದೆ. ಓಕೆ, ದಿಸ್ ಇಸ್ ಹೌ ದಿಸ್ ಪ್ರೀಸೆಟ್ ಅಂಡ್ ಕ್ಲಿಯರ್ ವರ್ಕ್ಸ್. ಸೊ ಇಲ್ಲಿ ಈಗ ಯಾವ ತರ ನಮ್ಗೆ ಇದು ವರ್ಕ್ ಆಗ್ತದೆ ಅಂತ ಮಾಸ್ಟರ್ ಸ್ಲೇವ್ ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಮಾತ್ರ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೇನೆ. ಲಾಜಿಕ್ ಸರ್ಕ್ಯೂಟ್ ಸಿಲೆಬಸ್ ಅಲ್ಲಿ ಈ ಲಾಜಿಕ್ ಸರ್ಕ್ಯೂಟ್ ಇಲ್ಲ, ನಿಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಈ ಲಾಜಿಕ್ ಸರ್ಕ್ಯೂಟ್ ಬೇಕು. ಓಕೆ, ಸೊ ಸ್ಲೇವ್ ಬರೆಯೋಣ. ಸ್ಲೇವ್ SR ಫ್ಲಿಪ್ ಫ್ಲಾಪ್ ಅಂತ ಹೇಳ್ತಾ ಇದ್ದೇವೆ. SR ಅಲ್ಲಿ 4 ಗೇಟ್ಸ್, ಸೊ ಇದು Q ಕಾಂಪ್ಲಿಮೆಂಟ್, ಇದು Q. ನೆಕ್ಸ್ಟ್ ಇದಕ್ಕೆ ಇನ್ಪುಟ್ ಒಂದು ಕ್ಲಾಕ್, ಇನ್ನೊಂದು ಇನ್ಪುಟ್ S ಮತ್ತೆ R, ಸರಿಯಲ್ಲ? ಇದು S ಮತ್ತೆ R, ಒಂದು ಇನ್ಪುಟ್ ಕ್ಲಾಕ್, ಇದು R, ಇದು SR. ನೆಕ್ಸ್ಟ್ JK ಅಲ್ಲಿ 4 ಗೇಟ್ಸ್, ಇದು ಔಟ್ಪುಟ್ Q, ಇದು Q ಕಾಂಪ್ಲಿಮೆಂಟ್. ಇಲ್ಲಿಗೆ ಬರುವಂತ ಔಟ್ಪುಟ್ ಇಲ್ಲಿಂದ ಒಂದು, ಇದು ನಾವು ಆಗ ಬರ್ದಿರೋದೆ. ಸೊ ಇನ್ನು 2 ಇನ್ಪುಟ್ಸ್, ಇನ್ನು 2 ಗೇಟ್ಸ್, ಇದ್ರ ಔಟ್ಪುಟ್ ಒಂದು ಇಲ್ಲಿ ಬರ್ತದೆ. ಇದಕ್ಕೆ ಒಂದು ಇನ್ಪುಟ್ ಕ್ಲಾಕ್,
ಇನ್ನೊಂದು ಇನ್ಪುಟ್ ಜೆ ಮತ್ತು ಕೆ, ಹಾಗೆ ಥರ್ಡ್ ಇನ್ಪುಟ್ ಒಂದಿತ್ತು ಅದಕ್ಕೆ, ಅದು ಕ್ಯೂ ಮತ್ತೆ ಕ್ಯೂ ಕಾಂಪ್ಲಿಮೆಂಟ್. ಸೊ ಈ ಕ್ಯೂ ಮತ್ತೆ ಕ್ಯೂ ಕಾಂಪ್ಲಿಮೆಂಟ್, ಈ ಕ್ಯೂ ಮತ್ತೆ ಕ್ಯೂ ಕಾಂಪ್ಲಿಮೆಂಟ್ ಅನ್ನ ನಾವು ತಂದು ಇಲ್ಲಿಂದ ತರ್ತೇವೆ. ಓಕೆ, ಇದಕ್ಕೆ ಬರೋದು ಕ್ಯೂ ಕಾಂಪ್ಲಿಮೆಂಟ್, ಹಾಗೆ ಇದು ಕ್ಯೂ, ಇದಕ್ಕೆ ಅಲ್ಲಿಂದ ಕ್ಯೂ ಬರಬೇಕು. ಓಕೆ, ಸೊ ಇದು ಎಸ್ ಆರ್ ಅಥವಾ ಇದು ಸ್ಲೇವ್, ಇದು ಸ್ಲೇವ್, ಇದು ಮಾಸ್ಟರ್. ಮಾಸ್ಟರ್. ಈಗ ಇದರ ಔಟ್ಪುಟ್ ಅನ್ನ ಎಲ್ಲಿ ಕೊಡ್ಬೇಕು? ನಾವಾಗ್ಲೇ ಹೇಳಿದೆವು, ಇದರ ಔಟ್ಪುಟ್ ನಾವು ಮಾಸ್ಟರಿನ ಔಟ್ಪುಟ್ ಸ್ಲೇವಿಗೆ ಕನೆಕ್ಟ್ ಆಗ್ತದೆ. ಓಕೆ, ಕ್ಯೂ ಎಸ್ ಗೆ ಕನೆಕ್ಟ್ ಆಗ್ತದೆ, ಕ್ಯೂ ಕಾಂಪ್ಲಿಮೆಂಟ್ ಆರ್ ಗೆ ಕನೆಕ್ಟ್ ಆಗ್ತದೆ. ಕ್ಲಾಕ್, ಕ್ಲಾಕ್ ಪಲ್ಸ್ ನೋಡಿ, ಇದಕ್ಕೆ ಡೈರೆಕ್ಟ್ ಕ್ಲಾಕ್, ಮಾಸ್ಟರಿಗೆ ಡೈರೆಕ್ಟ್ ಕ್ಲಾಕ್, ಸ್ಲೇವಿಗೆ ಕ್ಲಾಕ್ ಅನ್ನ ಇನ್ವರ್ಟ್ ಮಾಡಿ ಕೊಡ್ತೇವೆ. ಅಂದ್ರೆ ಇಲ್ಲೊಂದು ನಾಟ್ ಗೇಟ್ ಹಾಕಿ ಸ್ಲೇವಿಗೆ ಕೊಡ್ತೇವೆ ಹೀಗೆ. ಓಕೆ, ಸ್ಲೇವಿಗೆ ಒಂದು ನಾಟ್ ಗೇಟ್ ಅನ್ನ ಕನೆಕ್ಟ್ ಮಾಡಿ ಇನ್ವರ್ಟ್ ಮಾಡಿ ಕೊಡ್ತೇವೆ. ಹಾಗಂದ್ರೆ ಏನು, ಮಾಸ್ಟರಿಗೆ ಕ್ಲಾಕ್ ಪಲ್ಸ್ ಸಿಕ್ಕಿದಾಗ ಸ್ಲೇವಿಗೆ ಕ್ಲಾಕ್ ಪಲ್ಸ್ ಸಿಗೋದಿಲ್ಲ. ಸೊ ಒಂದೇ ಒಂದು ಕಂಡೀಷನ್ ಅನ್ನ ಎನಲೈಸ್ ಮಾಡುವ, ಬೇರೆ ಎಲ್ಲವೂ ಜೆ ಕೆ ತರಾನೇ ವರ್ಕ್ ಆಗ್ತದೆ. ಸೊ ಇಲ್ಲಿ ಈಗ ಒಂದೇ ಒಂದು ಕಂಡೀಷನ್ ತಗೊಂಡು ನಾವು ಇದು ಹೇಗೆ ವರ್ಕ್ ಆಗ್ತದೆ ನೋಡುವ. ಇದು ಕ್ಯೂ, ಇದು ಕ್ಯೂ ಕಾಂಪ್ಲಿಮೆಂಟ್. ಸೊ ವೆನ್ ಕ್ಯೂ ಇಸ್ ಈಕ್ವಲ್ ಟು ಅಲ್ಲ ಜೆ ಇಸ್ ಈಕ್ವಲ್ ಟು 1, ಕ್ಲಾಕ್ ಇಸ್ ಹೈ, ಕೆ ಇಸ್ 1. ಮತ್ತೆ ಕ್ಯೂ ಇಸ್ ಈಕ್ವಲ್ ಟು 0, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1. ಎನಿ ವ್ಯಾಲ್ಯೂ ವಿಲ್ ಅಸ್ಯೂಮ್. ಕ್ಯೂ ಇಸ್ ಈಕ್ವಲ್ ಟು 0 ಅಂತ ಹೇಳಿದೆವು ನಾವು, ಅದು ಇಲ್ಲಿ ಬಂತು. ಓಕೆ, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1 ಇಲ್ಲಿ ಬಂತು. ನಮಗೆ ಬರೇ ಜೆ ಕೆ ಫ್ಲಿಪ್ ಫ್ಲಾಪ್ ಆದ್ರೆ ಇದು ಕಂಟಿನ್ಯೂಸ್ ಆಗಿ ಟಾಗಲ್ ಆಗ್ತಾ ಹೋಗ್ಬೇಕಿತ್ತು. ಬಟ್ ಈಗ ನೋಡಿ, ಇಲ್ಲಿ ಕ್ಲಾಕ್ 1 ಆಯ್ತು, ಕ್ಲಾಕ್ 1 ಮಾಸ್ಟರಿಗೆ ಸಿಗ್ತಾ ಇದೆ. ಕ್ಲಾಕ್ 1 ಆದಾಗ ಈ ನಾಟ್ ಗೇಟಿಗೆ ಇನ್ಪುಟ್ 1, ಇದರ ಔಟ್ಪುಟ್ 0. ಓಕೆ, ಸೊ ಇದಕ್ಕೆ ಕ್ಲಾಕ್ 0. ಎಸ್ ಆರ್ ಫ್ಲಿಪ್ ಫ್ಲಾಪ್, ಕ್ಲಾಕ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಅಲ್ಲಿ ಅದು ಕ್ಲಾಕ್ 0 ಆದ ಕೂಡಲೇ ಅದರ ಔಟ್ಪುಟ್ ಕ್ಯೂ ಮತ್ತೆ ಕ್ಯೂ ಕಾಂಪ್ಲಿಮೆಂಟ್ ಆಗಿಯೇ ರಿಟೈನ್ ಆಗ್ತದೆ, ಚೇಂಜ್ ಆಗುದಿಲ್ಲ. ಸರಿಯಲ್ಲ, ಪ್ರೀವಿಯಸ್ ಸ್ಟೇಟ್ ಅಲ್ಲೇ ಇರ್ತದೆ, ಏನು ಚೇಂಜಸ್ ಆಗುದಿಲ್ಲ. ಸೊ ಇಲ್ಲಿ ಈಗ ಇದ್ರ ಔಟ್ಪುಟ್ ಏನಾಗ್ತದೆ ನೋಡೋಣ. ಇದು 1 1 1, ಸೊ ಇದ್ರ ಔಟ್ಪುಟ್ 0 ಆಯ್ತು. ಇಲ್ಲಿ 1 1 0, ಸೊ ಔಟ್ಪುಟ್ 1 ಆಯ್ತು. ಇದು 0, ಇದು 1. ಇಲ್ಲಿ ಏನಾದ್ರೂ ಸ್ಟೇಟ್ ಅನ್ನ ನಾವೀಗ ಕನ್ಸಿಡರ್, ಇದು ಯಾವ ಸ್ಟೇಟ್ ಆದ್ರೂ ಕೂಡ, ಇದು ಯಾವ ಸ್ಟೇಟ್ ಆದ್ರೂ ಕೂಡ ಔಟ್ಪುಟ್ ಏನು ಚೇಂಜಸ್ ಆಗೋದಿಲ್ಲ. ಸೊ ಇಲ್ಲಿ ಈಗ ಎಸ್ ಮತ್ತೆ ಆರ್ ನಾವು 1 ಮತ್ತೆ 0 ಅಂತ ಕನ್ಸಿಡರ್ ಮಾಡೋಣ. ಎನಿ ವ್ಯಾಲ್ಯೂ ಯಾವ ಸ್ಟೇಟ್ ಆದ್ರೂ ಔಟ್ಪುಟ್ ಏನು ಚೇಂಜ್ ಆಗೋದಿಲ್ಲ. ಸೊ ಇದು ಈಗ 1 and 1, ಸೊ ಔಟ್ಪುಟ್ ಇಸ್ 0, 0 and 0, ಔಟ್ಪುಟ್ ಇಸ್ 1. ಸೊ ಇದು 1 and 0 ದಲ್ಲೇ ಈಗ ಕಂಟಿನ್ಯೂ ಆಗ್ತದೆ. ಇಲ್ಲಿ ಈಗ ಎಸ್ ಗೆ ಇನ್ಪುಟ್ 1, ಔಟ್ಪುಟ್ ಆರ್ ಗೆ ಇನ್ಪುಟ್ 0, ಕ್ಲಾಕ್ 0 ಆದ್ರಿಂದ ಔಟ್ಪುಟ್ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಓಕೆ, ಸೊ ಈಗ ಕ್ಲಾಕ್ ಪಲ್ಸ್ ನಾವು ಈ ತರ ಪಲ್ಸ್ ಅನ್ನ ಕೊಡ್ತಾ ಇದ್ದೇವೆ. ಈ ಹೈ ಸ್ಟೇಟ್ ಬಂದಾಗ ಇದು ವರ್ಕ್ ಆಯ್ತು. ಕೇಳಿಸ್ತದ ಮಾತಾಡಿದ್ದು? ಕೇಳಿಸ್ತದೆ ಮ್ಯಾಮ್. ಕೇಳಿಸ್ತದ? ಓಕೆ. ಸೊ ಹೈ ಸ್ಟೇಟ್ ಬಂದಾಗ ಮಾಸ್ಟರ್ ವರ್ಕ್ ಆಯ್ತು. ಲೋ ಸ್ಟೇಟ್ ಬಂದಾಗ ಈ ಹೈ ಸ್ಟೇಟ್ ಮುಗಿಯಿತು. ಓಕೆ, ಏನು ಚೇಂಜಸ್ ಆಗುದಿಲ್ಲ, ಹಾಗೆ ಇರ್ತದೆ. ಲೋ ಸ್ಟೇಟ್ ಬಂದಾಗ ಈ ಲೋ ಸ್ಟೇಟ್ ಬರ್ತದಲ್ಲ ಕ್ಲಾಕ್ ಪಲ್ಸ್, ಇದು ಈ ಸ್ಟೇಜ್, ಈ ಪೀರಿಯಡ್ ಬಂದಾಗ ಈಗ ಇದು ವರ್ಕ್ ಆಗುದಿಲ್ಲ, ಇದು 0 ಆಯ್ತು, ಇದಕ್ಕೆ ಕ್ಲಾಕ್ ಪಲ್ಸ್ 0 ಆಯ್ತು. ಸೊ ಇದ್ರ ಔಟ್ಪುಟ್ ಹಾಗೆ ರಿಟೈನ್ ಆಗ್ತದೆ. ಜೆ ಕೆ ಫ್ಲಿಪ್ ಫ್ಲಾಪ್ ಕ್ಲಾಕ್ 0 ಆದ್ರೆ ಪ್ರೀವಿಯಸ್ ಸ್ಟೇಟ್ ಅಲ್ಲೇ ಇರಬೇಕು. ಇಲ್ಲಿ ಈಗ ಏನಾಯ್ತು, ಇದು 0, ಇದು 1 ಆದ ಕೂಡಲೇ ಇದು ಆಕ್ಟಿವೇಟ್ ಆಯ್ತು. ಈಗ
ಓಕೆ, ಸ್ಲೇವ್ ಆಕ್ಟಿವೇಟ್ ಆಯ್ತು, ಇದಕ್ಕೆ ಇನ್ಪುಟ್ 1 ಬಂತು. ಸೊ ಇಲ್ಲಿ ಈಗ ಔಟ್ಪುಟ್ ಏನಿದೆ ಅಥವಾ ಎಸ್ ಏನಿದೆ 1 ಇದೆ, ಆರ್ 0 ಇದೆ, ಎಸ್ 1 ಇದೆ, ಆರ್ 0 ಇದೆ. ಸೊ ಇದು 1 and 1, ಇದರ ಔಟ್ಪುಟ್ 0, 1 and 0, ಇದರ ಔಟ್ಪುಟ್ 1. ಇಲ್ಲಿ ಕ್ಯೂ ಇಸ್ ಈಕ್ವಲ್ ಟು 0 ಮತ್ತೆ 1, 0 and 1. ಸೊ ಇದು 1 ಇಂದ 0ಗೆ ಚೇಂಜ್ ಆಯ್ತು. ಇಲ್ಲಿ 0 and 1 ಸರಿ ಅಲ್ಲ, ಇದು 1 ಆಯ್ತು, 1 and 1, 1 and 1. ಸೊ ಇದು 0 ಆಯ್ತು, ಇಲ್ಲಿ ಪುನಃ 0 ಆಯ್ತು, 0 and 0, ಇದು 1 ಆಯ್ತು, ಇದು 1 ಇಂದ 0ಗೆ ಚೇಂಜ್ ಆಯ್ತು. ಇನ್ ಚೇಂಜಸ್ ಆಗುದಿಲ್ಲ ಅಷ್ಟೇ, ಅದು ಸರಿ ಅಲ್ಲ, ಸೆಟ್ ಆಯ್ತು ಅದು. ಎಸ್ ಇಸ್ ಈಕ್ವಲ್ ಟು 1, ಆರ್ ಇಸ್ ಈಕ್ವಲ್ ಟು 0 ಇದ್ದದ್ದು ಹಾಗೆ ಸೆಟ್ ಆಯ್ತು, ಅಲ್ಲಿ 1 ಮತ್ತೆ 0ಗೆ ಸೆಟ್ ಆಯ್ತು. ಅಂದ್ರೆ 0 1 ಇದ್ದದ್ದು 1 0 ಆಯ್ತು. ಸೊ ನಮಗೀಗ 1 1 ಆದಾಗ ಪ್ರೀವಿಯಸ್ ಸ್ಟೇಟ್ ಇಂದ 0 ದಿಂದ 1 ಗೆ ಟಾಗಲ್ ಆಯ್ತು ಅದು. ಇದು 1 ಇಂದ 0ಗೆ ಟಾಗಲ್ ಆಯ್ತು. ಸೊ ಇನ್ನು ಚೇಂಜಸ್ ಆಗುದಿಲ್ಲ, ಯಾಕೆಂದ್ರೆ ಇದನ್ನ ನಾವ್ ಇಲ್ಲಿ ಫೀಡ್ ಮಾಡಿದ್ರು ಕೂಡ, ಇಲ್ಲಿಗೆ ಫೀಡ್ ಆದ್ರೂ ಕೂಡ ಇದು ವರ್ಕ್ ಆಗುದಿಲ್ಲ. ಯಾಕೆಂದ್ರೆ ಇದಕ್ಕೆ ಕ್ಲಾಕ್ ಪಲ್ಸ್ ಇಲ್ಲ, ಕ್ಲಾಕ್ 0 ಇರೋದ್ರಿಂದ ಇದ್ರ ಔಟ್ಪುಟ್ ಹಾಗೆ ಕಂಟಿನ್ಯೂ ಆಗ್ತದೆ. ಓಕೆ, ಸೊ ಇದು ಸೆಟ್ ಮಾತ್ರ ಆದದ್ದು, ಇದರಲ್ಲಿ 1 1 ಸ್ಟೇಟ್ ಏನು ಬರ್ಲಿಲ್ಲ, ಇದು ಸೆಟ್ ಮಾತ್ರ ಆದದ್ರಿಂದ ಔಟ್ಪುಟ್ ಇದ್ರದ್ದು ಕೂಡ ಹೀಗೆ ಸೆಟ್ ಆಗಿ ನಿಲ್ತದೆ. ಅರ್ಥ ಆಗ್ತಾ ಉಂಟು? ಓಕೆ, ಸೊ ಈಗ ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಬಂದಾಗ ನೆಕ್ಸ್ಟ್ ಹೈ ಸ್ಟೇಟ್ ಬರ್ತದಲ್ಲ, ಈ ಹೈ ಸ್ಟೇಟ್ ಬಂದಾಗ ಇಲ್ಲಿರುವಂತ ಔಟ್ಪುಟ್ ಮತ್ತೆ ಇದಕ್ಕೆ ಅಪ್ಲೈ ಆಗ್ತದೆ. ನೆಕ್ಸ್ಟ್ ಲೋ ಸ್ಟೇಟ್ ಬಂದಾಗ ಇದ್ರ ಔಟ್ಪುಟ್ ಈಚೆ ಫ್ಲೋ ಆಗ್ತದೆ. ಆಗ ಇದು ಮತ್ತೆ 1 to 0 ಟಾಗಲ್ ಆಗ್ತದೆ, ಇದು 0 to 1 ಗೆ ಟಾಗಲ್ ಆಗ್ತದೆ. ಸೊ ಆ ಟಾಗ್ಲಿಂಗ್ ಸ್ಟೇಟ್ ಮಾತ್ರ ಇಲ್ಲಿ ಚೇಂಜ್ ಆಗೋದು, ಬೇರೆ ಸ್ಟೇಟ್ಸ್ ಗೆ ಏನು ಚೇಂಜಸ್ ಇಲ್ಲ. JK ಫ್ಲಿಪ್ ಫ್ಲಾಪ್ ತರಾನೇ ವರ್ಕ್ ಆಗ್ತದೆ. ಓನ್ಲಿ ಫಾರ್ ದ ಟಾಗ್ಲಿಂಗ್ ಸ್ಟೇಟ್ ದಟ್ ರೇಸ್ ಅರೌಂಡ್ ಕಂಡೀಷನ್ ಇಸ್ ಎಲಿಮಿನೇಟೆಡ್. ಪದೇ 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 ಮಧ್ಯದಲ್ಲಿ ಚೇಂಜ್ ಆಗಿ ಅನ್ಸರ್ಟೈನ್ ಆಗಿ ನಿಲ್ಲುವಂತದ್ದು ಚೇಂಜ್ ಆಗ್ತದೆ. ಓಕೆ, ಪಾಸಿಟಿವ್ ಸೈಕಲಿನ ಹೈ ಲೆವೆಲ್ ಅಲ್ಲಿ ಮಾಸ್ಟರ್ ವರ್ಕ್ ಆದ್ರೆ ಲೋ ಲೆವೆಲ್ ಅಲ್ಲಿ ಸ್ಲೇವ್ ವರ್ಕ್ ಆಗಿ ಒಂದು ಡೆಫಿನೆಟ್ ಸ್ಟೇಟ್, ಟಾಗಲ್ ಆದಂತ ಸ್ಟೇಟ್ ಅನ್ನ ಕೊಡ್ತದೆ. ಸೊ ಇದು ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್. Truth table is similar to JK flip flop. Okay, so clock need not write different columns for master and slave. Okay, write clock JK Q and Q complement. So when clock is 0, whatever may be the value, okay, this is, we can write don't care XX. This is in the previous state. When clock is equal to 1, J is equal to 0 0 adre previous state. J is equal to 1, K is equal to 0 adre set state. When this is 0 and 1, reset state. When it is 1 and 1, toggle only. Similar to JK flip flop. So the truth table is similar to JK flip flop. Okay. ಒಂದು ವೇಳೆ ಬ್ಲಾಕ್ ಡಯಾಗ್ರಾಮ್ ಅಂತ ಯೂಸಿಂಗ್ JK and SR ಅಂತ ಕೇಳಿದ್ರೆ, ಯು ಮೇ ಶೋ ದಿಸ್ ಬ್ಲಾಕ್ ಡಯಾಗ್ರಾಮ್ ಆಲ್ಸೋ. ಓಕೆ, ವಿತ್ ದ ಪ್ರೀಸೆಟ್ ಅಂಡ್ ಕ್ಲಿಯರ್, ಇಫ್ ದೇ ಆಸ್ಕ್, ಶೋ ದ ಪ್ರೀಸೆಟ್ ಅಂಡ್ ಕ್ಲಿಯರ್ ಫಾರ್ JK. ಪ್ರೀಸೆಟ್ ಅಂಡ್ ಕ್ಲಿಯರ್ ಫಾರ್ JK. Next type of flip flop is D flip flop. D flip flop, which is also called as data flip flop or delay flip flop. Okay, data flip flop or delay flip flop. See, in JK truth table, this is clock J and K and Q. Okay, so when clock is equal to high, J is equal to 0 and 1. Can you listen to me? Can you listen to me? Hello? Yes, ma'am. ಮಕ್ಕಳು ಕೇಳಿಸ್ತದ? See, in JK truth table, the middle two rows, when J is equal to 1,
K is equal to 0. When J is equal to 0, K is equal to 1. Okay, we know Q is equal to 0 and 1. Okay, these are the two middle rows. The upper row is when J is equal to 0, K is equal to 0. Q is previous state. When J is equal to 1 and K is equal to 1 is the fourth row. So at that time Q will toggle. Okay. So for this D flip-flop, we consider only the middle row. Middle two rows of the JK flip-flop truth table. So what happens here? See, this is the JK block diagram, JK flip-flop block diagram, J and K with the clock. Okay, so this is clock, and we have output as Q and Q complement. In D, what we are doing is, see these two rows, okay, the middle two rows of JK flip-flop. When J is equal to 0 and J is equal to 1. They are the two possible possibilities, right? When J is equal to 0, K is equal to 1. When J is equal to 1, K is equal to 0. So, ಇಲ್ಲಿ ಏನು ಮಾಡ್ತೇವೆ ಅಂದ್ರೆ ನಾವು ಇದನ್ನ J 0 ಆದಾಗ K1 ಆಗ್ತಾ ಇದೆ, right? J 0 ಆದಾಗ K1, J 1 ಆದಾಗ K0 ಅಂದ್ರೆ ಅದೆರಡು ಕಾಂಪ್ಲಿಮೆಂಟ್ ಆಗ್ತಾ ಉಂಟು, ಸರಿಯಲ್ಲ? When J is equal to 0, K is equal to 1. When J is equal to 1, K is becoming 0. So, ಅದಕ್ಕೆ ಏನು ಮಾಡುವುದಂದ್ರೆ these two are tied together. J and K are tied together with the NOT gate like this. Okay? ಒಂದು NOT gate ಅನ್ನು ಹಾಕಿ ಈ ತರ ಅದನ್ನ ಒಟ್ಟು ಮಾಡಿ ಈ T ಅಂತ ಕರೀತಾರೆ. Okay? Following? So, this is D flip-flop. There is no JK, we have only single input. It is called as D. That is nothing but delay or data. So, our D ಅನ್ನು ಏನು ಮಾಡ್ತೇವೆ, ಒಂದು J ಗೆ ಡೈರೆಕ್ಟ್ ಕೊಡ್ತೇವೆ, K ಗೆ ಆಗುವಾಗ ಇನ್ವರ್ಟ್ ಮಾಡಿ ಕೊಡ್ತೇವೆ. This is what we are doing here. J ಗೆ 0 ಕೊಟ್ಟರೆ K ಗೆ 1 ಆಗ್ತಾ ಉಂಟು. So, that is the inversion. If J is 1, K is 0. Only the middle two rows of the JK flip-flop truth table are considered. Okay, so output should be, how will be the output? If D clock is anyway high, this is D, and write the clock also. Clock is anyway high, it's 1 only. Okay, so when D is equal to 0, Q is, what is Q that we have to write? When D is equal to 1, what is Q we have to write? From the JK flip-flop, this is nothing but a JK flip-flop only, right? Actually, this JK flip-flop is the universal flip-flop. It's used for many of the operations, and it is modified to get master-slave flip-flop or to get D flip-flop or T flip-flop. The same JK flip-flop is used in counters, shift registers. So that is the universal flip-flop. Just like the NAND gate, how we call it as the universal gate, JK flip-flop is the universal flip-flop. So here, when J is equal to 0, K is equal to 1, we know ಇದು input ಅಲ್ವಾ? So ನಮಗೆ ಗೊತ್ತು Q is equal to 0. ಸರಿಯಲ್ಲ? Q is equal to 0. 0 ನೇ ಆಗಬೇಕು ಅದು. When J is equal to 1, K is equal to 0, this output is 1 only. 1 ನೇ ಆಗಬೇಕು. But this happens only after the application of clock pulse. Okay? So ನಾವೀಗ ಈ ತರ rain of pulses ಕೊಟ್ಟು ನಾವು ಇದು ಪಾಸಿಟಿವ್ ಅಲ್ಲಿ ವರ್ಕ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳುವ, ಇಲ್ಲಿ ಅಲ್ಲ ಈ ಎಡ್ಜ್ ಅಲ್ಲಿ ವರ್ಕ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳುವ. ಸೊ ಹಾಗೆ, ಅಥವಾ ನೆಗೆಟಿವ್ ಎಡ್ಜ್ ಅಂತಂದ್ರೆ ನೆಗೆಟಿವ್ ಎಡ್ಜ್ ಸಹ ಆಗ್ಬಹುದು. ಈಗ ಇಲ್ಲಿ ಹೀಗೆ ಕನ್ಸಿಡರ್ ಮಾಡೋಣ. ಸೊ ಡಿ ಇನ್ಪುಟ್ ನೋಡಿ ಇಲ್ಲಿ ಚೇಂಜ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳಿ. ಓಕೆ, ಹೀಗೆ ಡಿ ಇನ್ಪುಟ್ ಬರ್ತಾ ಉಂಟು. ಇನ್ಪುಟ್ ನಾವು ಹೀಗೆ ಕೊಟ್ಟಿದ್ದೇವೆ. ಆಗ ಕ್ಯೂ ಏನಾಗ್ಬೇಕು ನೋಡಿ, ಅದು ಚೇಂಜ್ ಆಗೋದು ಈ ಎಡ್ಜ್ ಬಂದಾಗ ಮಾತ್ರ. ಸೊ ಕ್ಯೂ ಇಲ್ಲಿ ಹೈ ಆಯ್ತು ಅಂತ ಅಂದ್ರೆ, ಇದು ಕ್ಲಾಕ್ ಇಲ್ಲಿ ಡಿ ಹೈ ಆಗಿದೆ, ಸೊ ಕ್ಯೂ ಕೂಡ ಹೈ ಆಗ್ಬೇಕು ಅಂತ ಅಂದ್ರೆ ಅದು ಈ ಎಡ್ಜಿಗೆ ಕಾಯ್ತದೆ. ಇಲ್ಲಿ ಮೊದಲೇ ಹೈ ಆಗಿದ್ರು ಕೂಡ ಈ ಕ್ಲಾಕ್ ಪಲ್ಸ್ ಬಂದ ಮೇಲೆ ಹೈ ಆಗ್ತದೆ. ಓಕೆ, ಸೊ ಇಲ್ಲಿ ಕ್ಲಾಕ್ ಪಲ್ಸ್ ಬರುವಾಗ ಇಲ್ಲಿ ಲೋ ಇತ್ತು, ಸೊ ಇಲ್ಲಿ ಬರುವಾಗ ಲೋ ಆಗ್ತದೆ. ನೆಕ್ಸ್ಟ್ ಈ ಎಡ್ಜ್ ಬರುವವರೆಗೆ ಕಾಯ್ತದೆ.
ಇಲ್ಲಿ ಬರುವಾಗ ಹೀಗೆ ಹೈ ಆಗ್ತದೆ. ಓಕೆ, ಸೊ ಇಷ್ಟು ಡಿಲೇ ತಗೊಳ್ತಾ ಉಂಟಲ್ವಾ, ಅದು ಕ್ಲಾಕ್ ಪಲ್ಸ್ ಅನ್ನ ಕಾದು ಕ್ಲಾಕ್ ಪಲ್ಸ್ ಸಿಕ್ಕಿದಾಗ ಮಾತ್ರ ಹೈ ಆಗುದು. ಅದಕ್ಕೋಸ್ಕರ ಅದನ್ನ ಡಿಲೇ ಫ್ಲಿಪ್ ಫ್ಲಾಪ್ ಅಂತ ಕರೆಯುದು. ಅಷ್ಟು ಡಿಲೇ ಆದ ಮೇಲೆ, ಕ್ಲಾಕ್ ಪಲ್ಸಿನ ಡಿಲೇ ಆದ ಮೇಲೆ ಅದು ಚೇಂಜ್ ಆಗುದು. ಡಾಟಾ ಫ್ಲಿಪ್ ಫ್ಲಾಪ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಟ್ ಆಕ್ಸೆಸ್ ದ ಮೆಮೊರಿ. ಅದು ಆ ಝೀರೋ ಡಾಟಾವನ್ನು ನೋಡಿ, ಇಷ್ಟು ಹೊತ್ತು ಇಲ್ಲಿ ಈಗ ಈ ಕ್ಲಾಕ್ ಪಲ್ಸ್ ಬರುವವರೆಗೆ ಇಲ್ಲಿವರೆಗೆ ಅದು ಹೈಯಲ್ಲೇ ಇದೆ. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಔಟ್ಪುಟ್ ಹೈಯಲ್ಲೇ ಇದೆ. ಇಲ್ಲಿ ಲೋ ಆದ್ರೂ ಕೂಡ, ಡಿ ವ್ಯಾಲ್ಯೂ ಲೋ ಆದ್ರೂ ಕೂಡ ಕ್ಯೂ ವ್ಯಾಲ್ಯೂ ನೋಡಿ ಅದು ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಬರುವವರೆಗೆ ಹೈಯಲ್ಲೇ ರಿಟೈನ್ ಆಗಿರ್ತದೆ. ಸೊ ಅಷ್ಟು ಹೊತ್ತು ಅದು ಡಾಟಾವನ್ನ ಸೇವ್ ಮಾಡಿ ಇಟ್ಕೊಂಡುಂಟು. ಅದಕ್ಕೋಸ್ಕರ ಅದನ್ನ ಡಾಟಾ ಫ್ಲಿಪ್ ಫ್ಲಾಪ್ ಅಂತ ಕರೆಯುದು. Is it clear? D flip flop is nothing but a delay flip flop, as well as it is a data flip flop. So JK flip flop is modified to get D flip flop by inverting the two inputs of J and K. Okay, if J is the direct input, K will be the inverted input. Applications of flip flops. Elli use ಮಾಡ್ತಾರೆ flip flops ಅನ್ನ ಅಂತ. Few applications we can list. One application already we have applications of flip flop. One application already we know, it is used as the memory, right? Basic cell, memory basic cell. That is the first application. This is used in shift registers. This is our next topic. Shift registers are the memory devices which are used to shift the data. These are also used in counters which are used to count the pulses. Okay. Also, these are used in bounce elimination switches. Flip flops are also used in bounce elimination switches. Okay. These are few of the applications of flip flops. See, the middle two rows of the JK flip flop are used for D type of flip flop. Okay. Similarly, the first and second row of the JK flip flop. What is that? When J is equal to 0, K is equal to 0. When J is equal to 1, K is equal to 1. Right? When J and K both are 0, Q continues in the previous state. When J is equal to 1, K is equal to 1, Q continues to toggle, isn't it? Right? This is not there in your syllabus, but still you should know this. The first and fourth row of JK flip flop. So when J is equal to 0 and K is equal to 0, J is equal to 1 and K is equal to 1. Both J and K values are equal. That means here if we these two together, ishte gate illa, not gate illa, J matte K ಎರಡನ್ನ ಶಾರ್ಟ್ ಮಾಡಿದ್ರೆ J is equal to 0, K is equal to 0. ಇಲ್ಲಿ 0 ಕೊಟ್ರೆ ಎರಡು 0 0, ಇಲ್ಲಿ 1 ಕೊಟ್ರೆ ಎರಡು 1 1. ಸರಿ ಅಲ್ಲ? ಸೊ ನಾವು ಇದನ್ನ ಈ ಇನ್ಪುಟ್ ಅನ್ನ T ಅಂತ ಕನ್ಸಿಡರ್ ಮಾಡ್ತೀವಿ. So that is considered as T, which is called as toggle flip flop. JK ನೇ modify ಮಾಡಿದ್ದು. This is called as toggle flip flop. So 0 ಇದ್ರೆ previous state ಅಲ್ಲಿ ಇರ್ತದೆ, 1 ಇದ್ರೆ ಇದೆರಡನ್ನ ಶಾರ್ಟ್ ಮಾಡಿ ನಾವು ಒಂದೇ ಇನ್ಪುಟ್ 1 ಕೊಟ್ರೆ the output toggles. Okay, this flip flop is called as toggle flip flop. ಇದು T flip flop ಅಂತ ಕರೀತಾರೆ. Just for your information. Okay, so this is about the flip flops in the 5th unit, sequential logic circuits.